ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸಲ್ಲಿರ್ಬೋದು, ಈ ಒಂದು ಪೇಪರ್ ಟ್ರೇಲ್ ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. KPID ಹಾಗೂ ಬಡ್ಸಲ್ ನಮ್ಮ ಸೆಲ್ಲಲ್ಲಿ ನಾವು ಈಗ ಏನೇನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ತಮಗೆ ಹೇಳಲ್ಲ. ಬಟ್ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತರ ಜೂರಿಸ್ಡಿಕ್ಷನಲ್ಲಿ ಇರ್ಬೋದು, ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈಗಿಂದ ಈ ಏನು ಸೆಲ್ ಬಂದಿದೆ ಈ ಸೆಲ್ ಮುಖಾಂತರ ಹಾಗೂ ಅವರ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯ ಸ್ಕೀಮ್ಗಳನ್ನು ನಾವು ನಡೆಸಲಿಕ್ಕೆ ಬಿಡಲ್ಲ. ಜೊತೆಯಲ್ಲಿ ಯಾವುದು ಸ್ವಲ್ಪ ದೊಡ್ಡ ಮಟ್ಟದ ಇಶ್ಯೂ ಇರುತ್ತೆ ಅದನ್ನು ನಾವು ಫಸ್ಟ್ ಟ್ಯಾಕಲ್ ಮಾಡ್ತೀವಿ. ಒಂದು ಬಹಿರಂಗ ಆಗಿದೆ ಅಂದರೆ ಮಿಕ್ಕಿದ ಯಾರು ಓಡಿ ಹೋಗಬಾರ್ದು, ಅವ್ರ ಮೇಲೆ ನಿಗಾ ಇಟ್ಟಿದ್ವಿ. ಸೊ ಈಗ ಠೇವಣಿ ಹಣವನ್ನು ಸುರಕ್ಷಿತಗೊಳಿಸಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಫುಲ್ ಜವಾಬ್ದಾರಿ ಇದೆ. ಈ ಆ್ಯಕ್ಟ್ ಅಡಿಯಲ್ಲಿ ನಾನು ಫಿನಿಶ್ ಮಾಡ್ತೀನಿ, ಜಸ್ಟ್ ಒನ್ ಮಿನಿಟ್ನಲ್ಲಿ ಹೇಳ್ತೀನಿ. ಕಾಂಪಿಟೆಂಟ್ ಅಥಾರಿಟಿಗೆ ಸಾಕಷ್ಟು ಅಧಿಕಾರ ಈ ಕಾನೂನಲ್ಲಿ ಸರ್ಕಾರ ನೀಡಿದೆ. ಇದರಲ್ಲಿ ಹಿಂದಿನ 1.5 ತಿಂಗಳಿಂದ ಪೊಲೀಸ್ ಆಯುಕ್ತರು ಹಾಗೂ ನಾವು ಎಲ್ಲ ಬ್ಯಾಂಕ್ ಅಕೌಂಟ್ಸ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲ ಬ್ಯಾಂಕ್ಸ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಆ್ಯಂಡ್ ಇದರದ್ದು ಫ್ರೀಸಿಂಗ್ ಪ್ರಾಸೆಸ್ ಹಾಗೂ ಸೀಜರ್ ಪ್ರಾಸೆಸ್ನು ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಮಾಡಿಸ್ತಾ ಇದ್ದೀವಿ. ಠೇವಣಿ ಅಮೌಂಟ್ ಸುರಕ್ಷಿತವಾಗಿದೆ. ಯಾರ್ಯಾರು ಇದರಲ್ಲಿ ಠೇವಣಿದಾರಿದ್ದಾರೆ ಅವ್ರದ್ದು ಸ್ಕೀಮ್ ಏನಿತ್ತು ಅವರು ಬಂದು ನಮ್ಮ ಸೆಲ್ಗೆ ಮಾಹಿತಿಯನ್ನು ನೀಡಬಹುದು. ನಮ್ಮ ಪ್ರಕಾರ ಪ್ರೈಮಾ ಫೇಸಿ ಇದು ಅನ್ರೆಗ್ಯುಲೇಟೆಡ್ ಸ್ಕ್ಯಾಮ್ ಸ್ಕೀಮ್. ಮಿಸ್ಟರ್ ರಾಡ್ರಿಗಸ್, ಸರ್, we have identified the banks. We know the bank. I'll answer your question. I understand your question. We have identified the banks. We know the bank branches. We know the account numbers as per the preliminary inquiry. We are not going to reveal that at this stage because the matter is under investigation. But this information has reached the government and has reached the competent authority. Sir, ಇವನ ಅಕೌಂಟ್ ಇಂದ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿದ್ದು ಗೊತ್ತಾಗುತ್ತಾ, ಎಷ್ಟು ಹೋಗಿದೆ ಅಂತ ಹೇಳಿ? ಈಗ ಬ್ಯಾಂಕಿಂಗ್ ಟ್ರೇಲ್ ಅನ್ನೋದು ಎಲೆಕ್ಟ್ರಾನಿಕ್ ಟ್ರೇಲ್. ಇವರೇನು ಡೆಪಾಸಿಟ್ಸ್ ಮಾಡಿದ್ದಾರೆ ಚೆಕ್ ಮುಖಾಂತರ ಮಾಡಿದ್ದಾರೆ. ಸುಮಾರು ಜನ ಅವರ ಪೆನ್ಷನ್ ಅಮೌಂಟ್ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನ ಏನು ಲ್ಯಾಂಡನ್ನು ಜಾಗವನ್ನು ಮಾರ್ಬಿಟ್ಟು ಕೊಟ್ಟಿದ್ದಾರೆ. ಇವನ ಅಕೌಂಟ್ ಬೇರೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಇವರ ಅಕೌಂಟ್ಗೆ ಹೆಂಗೆ ಬಂದಿರಬಹುದು ಅಂತ ಹೇಳಬೇಕಲ್ವ. ಜೊತೆಯಲ್ಲಿ ಯಾರಿಗೆ ರೈತರು ಇರ್ತಾರೆ, ಲ್ಯಾಂಡ್ ಅಕ್ವಿಷನ್ ಆದ ನಂತರ ಅವ್ರಿಗೆ ದುಡ್ಡು ಸಿಗುತ್ತೆ. ಎಕರೆಗೆ ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ಎಷ್ಟೋ ಜನ ತಂದು ಆ ದುಡ್ಡನ್ನು ಹಾಕಿದ್ದಾರೆ. ಸೊ ಈ ಚಾನೆಲ್ ಏನಿದೆ ಇಟ್ ಈಸ್ ಅ ವಿಸಿಬಲ್ ಚಾನೆಲ್. ಈ ಚಾನೆಲ್ ನಮಗೆ ಕಾಣುತ್ತೆ. ಒಂದು ಸತಿ ಆ ಅಸೋಸಿಯೇಟ್ ಅಕೌಂಟಲ್ಲಿ ಹೋದ ನಂತರ ಅಲ್ಲಿಂದ ಎಲ್ಲಿಗೆ ಹೋಗಿದೆ, ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಿದೆ, ಈ ಕಂಪ್ಲೀಟ್ ಚಾನೆಲ್ ನಮಗೆ ವಿಸಿಬಲ್ ಇರುತ್ತೆ. ಹಾಗೂ ನಮ್ಮ ಕಾಂಪಿಟೆಂಟ್ ಅಥಾರಿಟಿಗೆ ಹಾಗೂ CIDಗೂ ವಿಸಿಬಲ್ ಇರುತ್ತೆ. ಸದ್ಯಕ್ಕೆ ಆ ಇನ್ಫಾರ್ಮೇಶನ್ ಅನ್ನು ನಾವು ರಿವೀಲ್ ಮಾಡಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದಲ್ಲೂ ಇದೊಂದು ಸ್ಕ್ಯಾಮ್ ನಡೀತಾ ಇದೆ ಸರ್. ಈಗ ಆಲ್ರೆಡಿ ಅವರು ಟಚ್ ನಲ್ಲಿದ್ದಾರೆ. ಈ ನೆಟ್ವರ್ಕ್ ಅಲ್ಲಿಯೂ ಕೆಲಸ ಮಾಡ್ತಾ ಇದೆ. ಅದ್ರ ಕಡೆ ಏನಾದರೂ ತಾವು ಸರ್ಕಾರ ಆಗಲಿ ತಾವು ಇದನ್ನ ಜಿಲ್ಲಾಡಳಿತ ಪ್ರೈಮಾ ಫೇಸಿ ಇದು ಬರೇ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ, ಇದು ಇಂಟರ್ ಡಿಸ್ಟ್ರಿಕ್ಟ್ ಇಂಟರ್ ಸ್ಟೇಟ್ ಇಶ್ಯೂ ಇದೆ. ಈ ಒಂದು ಪಾಯಿಂಟನ್ನು ನಾವು ಸರ್ಕಾರ ಗಮನಕ್ಕೆ ನಿನ್ನೆನೇ ತಂದಿದ್ದೀವಿ. ಕಾಂಪಿಟೆಂಟ್ ಅಥಾರಿಟಿ
ಗಮನಕ್ಕೂ ನಿನ್ನೆ ತರಲಾಗಿದೆ. ಬರೀ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ ಇತ್ತಂದರೆ ಮೇಜರ್ ಪವರ್ಸ್ ಕಾಂಪಿಟೆಂಟ್ ಅಥಾರಿಟಿಯಿಂದ ನಮಗೆ ನೀಡ್ತಾರೆ. ಬಟ್ ಬಿಕಾಸ್ ದಿಸ್ ಇಸ್ ಎನ್ ಇಂಟರ್ ಡಿಸ್ಟ್ರಿಕ್ಟ್ ಆರ್ ಪಾಸಿಬ್ಲಿ prima facie possibly an interstate issue, this issue will be directly dealt by competent authority because ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ಹಾಗೂ ಅಂತಾರಾಜ್ಯ ಸಮಸ್ಯೆ ಇರ್ಬೋದಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗಿದೆ. ಅದರಿಂದ ರಾಜ್ಯ ಮಟ್ಟದಲ್ಲೇ ಕಾಂಪಿಟೆಂಟ್ ಅಥಾರಿಟಿಯಿಂದನೇ ಈ ಒಂದು ತನಿಖೆಯನ್ನು ನಡೆಸ್ತಾರೆ. ಸರ್ ಇನ್ನು ಒಬ್ಬನೇ ಇದ್ದಾರೆ ಮತ್ತೆ ಜನ ಇದ್ದಾರೆ ಸರ್ ನಿಮ್ಮ ಜೊತೆಗೆ, ಯಾಕಂದ್ರೆ ಒನ್ ಮ್ಯಾನ್ ಕ್ಯಾನಾಟ್ ರನ್ ಸಚ್ ಎ ಬಿಗ್ ಶೋ. ಈಗ ಪ್ರೈಮಾ ಫೇಸಿ ನಮಗೆ ಏನು ಗೊತ್ತಾಗಿದೆ ಅಂದರೆ ಇವರು ಈ ವ್ಯಕ್ತಿ ಏನಿದ್ದಾರೆ ಶಿವಾನಂದ್ ಎಸ್ ನೀಲನ್ ಅವರ್, ಇವರ ಮೇಲೆ FIR ಮಾಡಿದ್ದೀವಿ. ಇವರ ಜೊತೆ ಅಸೋಸಿಯೇಟ್ಸು ಇದ್ದಾರೆ. ಈ ಅಸೋಸಿಯೇಟ್ಸ್ ಮೇಲೇನೂ ನಾವು ನಿಗಾ ಇಟ್ಟಿದ್ದೀವಿ. ನಮ್ಮ ರಿಪೋರ್ಟಲ್ಲಿನೂ ಅದೇ ಹೇಳಿದ್ದೀವಿ. ಎಷ್ಟು ಜನ ಅಸೋಸಿಯೇಟ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ರಿಪೋರ್ಟಲ್ಲಿ ಸರ್ಕಾರಕ್ಕೂ ಹೇಳಿದ್ದೀನಿ. ಅವರು ಎಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಪೊಲೀಸ್ ಅವರು ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಅವರ ಸೆಲ್ ಫೋನ್ಸ್ನು ಈಗ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಜೊತೆಯಲ್ಲಿ ಇನ್ನೊಂದು ಇವತ್ತು ಸಂಜೆ ಒಳಗಡೆನೆ ಶಿವಾನಂದ್ ನಿಲನ್ ಅವರು ಹಿಂಗೆ ಬೆಳಗ್ಗೆ ಬಂದಿದ್ದು ಒಂದು ವೈಭವದ ಕಾರ್ಯಕ್ರಮ ಅಪರದ ಭಾಷೆ. ನಾಳೆ 17ನೇ ತಾರೀಕು ಕೂಡ ಅವ್ರೊಂದು ಕಾರ್ಯಕ್ರಮ ಮಾಡಿದ್ದು, ನಿಮಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಬಂದಿದ್ರು ಸರ್ ಸ್ವಚ್ಛ ಬೆಳಗಾವಿ ಮಾಡೋಕ್ಕೆ. ಈ ಗ್ಯಾಪಲ್ಲಿ ಅದು ಹೆಂಗೆ ಟ್ರ್ಯಾಕ್ ಮಾಡಿದ್ರಿ, ಹೆಂಗೆ ಮಾಹಿತಿ ಬಂತು ನಿಮಗೆ, ಅದ್ರ ಬಗ್ಗೆ ಆ ಚಾಲೆಂಜಸ್ ಬಗ್ಗೆ ಅನ್ಸುತ್ತೆ? ಚಾಲೆಂಜಸ್ ಅಂದರೆ ನಾನು ನನ್ನ ಪೊಲೀಸ್ ಆಯುಕ್ತರಿಗೆ ಭಾಳ ಕಾಂಪ್ಲಿಮೆಂಟ್ಸ್ ಹೇಳಬೇಕು. ಈಗ ಇದು ಒಳ್ಳೆ ಟೀಮ್. ಬೆಳಗಾವಿಗೆ ನಾವು ಇವರು ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ನನಗೆ ಭಾಳ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಸೊ 1.5 ತಿಂಗಳಿಂದ ನಾವು ಎಷ್ಟು ಆಫೀಸರ್ಗಳ ಜೊತೆ ಮೀಟಿಂಗ್ಸ್ ಮಾಡಿದ್ದೀವೋ ನಮಗೆ ಗೊತ್ತು. ಆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ನಂತರನೂ ಪ್ರೋಗ್ರಾಮ್ ನಡೀಲಿ ಅಂತ ಹೇಳೇ ನಾವು ಮುಂದುವರಿಸಿದ್ವಿ. ಬಿಕಾಸ್ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಬಟ್ ಒಂದು ಪಾಯಿಂಟ್ ಬಂದ ನಂತರ ನಾವು ಆ್ಯಕ್ಷನ್ ತಗೋಬೇಕಾಯಿತು. ನಾವು ಆ್ಯಕ್ಷನ್ ನನ್ನ ಪ್ರಕಾರ ಬಹಳ ಸರಿಯಾದ ಸಮಯದಲ್ಲಿ ತಗೊಂಡಿದ್ದೆ. ಫೈನಾನ್ಷಿಯಲ್ ಫ್ರಾಡ್ ಬಗ್ಗೆ ನೀವೆಲ್ಲ ಮಾತಾಡಿದ್ರಿ. ಬಟ್ ದಟ್ ಪರ್ಸನ್ ಏನು ಮಾಡಿದ್ದಾರೆ, ನನ್ನ ಹತ್ರ 15,000 ಗಂಡುಗಳಿದೆ, ನಾನು CM ಬೇಕಾದ್ರೆ ಆಗ್ಬೋದು, ಯಾರನ್ನ ಗಂಡಸರು ಮಾಡ್ತೀನಿ, ಇದೆಲ್ಲ ಕ್ರಿಮಿನಲ್ ಆಕ್ಟಿವಿಟಿ ಆ್ಯಕ್ಟಲ್ಲಿ ಬರುತ್ತೆ. ಅದ್ರ ಬಗ್ಗೆ ಏನಾದರೂ ಮಾಡಿದ್ದಾರೆ? ಸೊ FIRನಲ್ಲಿ ಈಗ ಸುಮಾರು ಸೆಕ್ಷನ್ಸ್ ಆ್ಯಡ್ ಆಗ್ತಾ ಹೋಗ್ತವೆ ಇನ್ವೆಸ್ಟಿಗೇಷನಲ್ಲಿ. ನಾವು ಏನು ಪ್ರೈಮಾ ಫೇಸಿ ರಿಪೋರ್ಟ್ ಕೊಟ್ಟಿದ್ದೀವಿ ಅದರ ಪ್ರಕಾರ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ARCS ಅವರು ರಿಪೋರ್ಟನ್ನು ನೀಡಿದ್ದಾರೆ. ಈಗ ಪೊಲೀಸ್ ಕಾಗ್ನಿಸೆನ್ಸಲ್ಲಿ ಸುಮಾರು ವಿಚಾರಗಳು ಬಂದಿದ್ದಾವೆ. ಇದು ಇಲ್ಲೇ ಎಂಡ್ ಆಗೋ ಪ್ರಕರಣ ಅಲ್ಲ. ಇದರಲ್ಲಿ ಸುಮಾರು ಸೆಕ್ಷನ್ಸ್ ಆ್ಯಡ್ ಆಗ್ತವೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ವಿಡಿಯೋಗಳನ್ನು ಪೊಲೀಸ್ ಆಯುಕ್ತರು, ನಾವೆಲ್ಲರೂ ಯಾವಾಗೂ ನೋಡಿದ್ದೀವಿ. ಅದರ ಮೇಲೆ ಭಾಳ ಸೀರಿಯಸ್ಲಿ ನಾವು ಗಮನಹರಿಸಿದ್ದೀವಿ. ಅದರ ಮೇಲೆ ಯಾವ ರೀತಿಯ ಕ್ರಮ ತಗೋಬೇಕನ್ನೋದ್ರ ಬಗ್ಗೆ ನಾವು ಬಹಳ ಡಿಸ್ಕಸ್ ಮಾಡಿದ್ದೀವಿ.